ಬಂದು ಖಾಲಿ ಮಾಡಿಸ್ತೀನಿ ಮನೇನ. ಇಡ್ರಿ ಫೋನು. ಅತ್ತೆ ಮಾವ ಇವತ್ತು ಎಕ್ಸಾಮ್ ಇದೆ, ಹೋಗಿ ಬರ್ತೀನಿ. ಎಕ್ಸಾಮ್ಗೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದೀನಮ್ಮ. ಪರವಾಗಿಲ್ಲ ಮಾವ, ಸಾಧ್ಯವಾದಷ್ಟು ಓದಿದ್ದೀನಿ. ಸಾಧ್ಯವಾದಷ್ಟು ಯಾಕೆ ಹೇಳ್ತೀಯಾ? ತಂದು ಕೊಟ್ಟಿರೋ ಪುಸ್ತಕದನ್ನು ಅರ್ದು ಕುಡ್ದಿದ್ದೀನಿ ಅಂತ ಹೇಳು. ಇನ್ನೇನ್ ಮತ್ತೆ ಹಗಲು ರಾತ್ರಿ ಅಂದೆ ಕಣ್ಗೆ ಎಣ್ಣೆ ಬಿಟ್ಕೊಂಡು ಓದಿದ್ದಾಳೆ. 100ಕ್ಕೆ 100 ಬರಲೇಬೇಕು. ನಿನ್ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ಲೇಬೇಕು. ಥ್ಯಾಂಕ್ ಯು ಚಿಕ್ಕತ್ತೆ. ವರ, ನೀನ್ ಬುಕ್ ಕಳ್ದೋಗಿತ್ತು ಅಂತ ಹೇಳಿದ್ದೆ ಅಲ್ವಾ, ಹೇಗೆ ಓದ್ಕೊಂಡೆ? ನಿಮ್ಮ ಅಣ್ಣನ ಸಪೋರ್ಟು ನನ್ನ ಜೊತೆ ಇರುವಾಗ ಆ ವಿಧಿ ಕೂಡ ನನ್ನ ಸೋಲ್ಸಕ್ಕಾಗಲ್ಲ. ಅಲ್ಲಿ ಇಲ್ಲಿ ಹುಡುಕಿ ಆ ಬುಕ್ಕನ್ನ ಮತ್ತೆ ತಂದ್ಕೊಟ್ರು. ಸರಿ ವರ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಶ್ರೀವಲ್ಲಿ. ಸರಿ, ಆಶೀರ್ವಾದ ತಗೋ. ಎಕ್ಸಾಮ್ ಚೆನ್ನಾಗಿ ಬರ್ಬಿಟ್ಟು ಬಾಮ. ಔಟ್ ಆಫ್ ಔಟ್ ತಗೊಂಬಾ. ಎಕ್ಸಾಮ್ ಬರೆಯಕ್ಕೆ ಅಂತ ಕೂತ್ಕೊಂಡಾಗ ಒಂದು ಅಕ್ಷರ ಕೂಡ ತಲೆಯಲ್ಲಿ ಬರ್ದೇ ಇರಲಿ. ಚಿಕ್ಕತ್ತೆ, ಸರಿ ನಾವು ಹೊರಡೋಣ. ವರಲಕ್ಷ್ಮಿ, ಒಂದು ನಿಮಿಷಮ್ಮ. ಲಕ್ಷ್ಮಿ, ತಿನ್ಕೊಂಡು ಹೋಗಮ್ಮ. ಏನಿದು ಮಾವ? ಇದು ಮೊಸರು ಸಕ್ಕರೆ. ನಾ ಕೆಲಸ ಮಾಡುವಾಗ ಒಂದಷ್ಟು ವರ್ಷ ಆಚೆ ಇದ್ನಲ್ಲಮ್ಮ, ಆಗ ಇದೊಂದು ನಂಬಿಕೆ. ಎಲ್ಲ ನಾವು ಒಳ್ಳೆ ಕೆಲಸಕ್ಕೆ ಹೋಗುವಾಗ ಮೊಸರು ಸಕ್ಕರೆ ತಿನ್ಕೊಂಡು ಹೋದ್ರೆ ನಾವು ಅಂದ್ಕೊಂಡಿದ್ದು ಆಗತ್ತಂತೆ. ಮೊಸರು ತಂಪು, ಸಕ್ಕರೆ ಸಿಹಿ. ತಿನ್ನಮ್ಮ. ನಾನೇ ತಿನ್ನಿಸ್ತೀನಪ್ಪ. ಥ್ಯಾಂಕ್ ಯು ಮಾವ. ಒಳ್ಳೆದಾಗ್ಲಿ. ಸರಿ, ಹೋಗಿ ಬರ್ತೇವೆ. ಆಲ್ ದಿ ಬೆಸ್ಟ್.